ಈ ವಾರದ ವೋಟಿಂಗ್ ರಿಸಲ್ಟ್‌ನ 9ನೇ ಸ್ಲಾಟ್‌ನ ರಿಸಲ್ಟ್ ಇವಾಗ ನನ್ನ ಕೈನಲ್ಲಿದೆ ಅಂತ ಹೇಳಿದ್ರೆ ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ ಇದು. ಸೊ ಮಂಗಳವಾರ ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆ ಅಂತ ಹೇಳಿದ್ರೆ ಇಲ್ಲಿ 3 ಗಂಟೆಯ ಕಾಲಾವಕಾಶ ಇರುತ್ತೆ. ಈ ಸಮಯದಲ್ಲಿ ಬಂದಿರುವಂತಹ ಎಲ್ಲಾ ವೋಟ್‌ಗಳನ್ನ ಕನ್ಸಿಡರ್ ಮಾಡಿ ಲೆಕ್ಕಾಚಾರ ಹಾಕಿ ಆವಾಗ ಸಿಕ್ಕಿರುವಂತಹ ವೋಟ್ ಪರ್ಸೆಂಟೇಜ್, ಅವರಿಗೆ ಬಂದಿರುವಂತಹ ವೋಟುಗಳು, ಹಾಗೇನೇ ಈ ಸಮಯದಲ್ಲಿ ಅವರಿಗೆ ಎಷ್ಟು ವೋಟುಗಳು ಬಂದಿದ್ದಾವೆ ಇದೆಲ್ಲದರ ಬಗ್ಗೆ ಮಾಹಿತಿಯ ಜೊತೆಗೇನೆ ಒಂದು ಸ್ಪರ್ಧೆಯಿಂದ ಮತ್ತೊಂದು ಸ್ಪರ್ಧೆಗೆ ಎಷ್ಟು ವೋಟ್‌ನ ಡಿಫರೆನ್ಸ್ ಇದೆ. ಸೊ ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸಿಗೋದ್ರಿಂದ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ಮಿಸ್ ಮಾಡದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಯಾರಿಗೆ ಎಷ್ಟು ವೋಟುಗಳು ಬಂದಿದ್ದಾವೆ ಸೊ ಅದನ್ನ ನೋಡೋದಾದ್ರೆ ಧ್ರುವಂತ್ ಅವರಿಗೆ 41,000 ವೋಟುಗಳು ಬಂದಿದ್ದಾವೆ. 3 ಗಂಟೆಗೆ 41,000 ವೋಟುಗಳು ಇವರಿಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ಅರೌಂಡ್ 13,000. ಸೊ ಈ ರೇಂಜ್ ಅಲ್ಲಿ ಇವರಿಗೆ ಪ್ರತಿ ಗಂಟೆಗೂ ಕೂಡ ವೋಟುಗಳು ಬಂದಿರುವಂತದ್ದು ಸೂಪರ್ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇರೋದು ಅಶ್ವಿನಿ ಗೌಡ ಅವರಿದ್ರು, ಇಲ್ಲಿ 4ನೇ ಪ್ಲೇಸ್ 5ನೇ ಪ್ಲೇಸ್ ಅಲ್ಲಿ. ಬಟ್ ಈ ಸಮಯದಲ್ಲಿ ಕಾವ್ಯ ಶೈವ ಅವರಿದ್ದಾರೆ. ಸೊ ಮತ್ತೆ ಇಲ್ಲಿ ಟ್ವಿಸ್ಟ್ ಗಳು ಬರೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ, ಟ್ವಿಸ್ಟ್ ಕೂಡ ಆಗಿದೆ. ಸೊ ಇಲ್ಲಿ ಕಾವ್ಯ ಶೈವ ಅವರು 5ನೇ ಪ್ಲೇಸಿಗೆ ಹೋಗಿದ್ದಾರೆ. ಮತ್ತೆ ಅಲ್ಲಿ ಅವರಿಗೆ 1,67,900 ವೋಟುಗಳು ಬಂದಿದ್ದಾವೆ. ಬರೋಬ್ಬರಿ 1,67,900 ವೋಟುಗಳು ಬಂದಿದ್ದಾವೆ. ಬಟ್ ಅಶ್ವಿನಿ ಗೌಡ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ 1,86,000 ವೋಟುಗಳು ಬಂದಿರೋದ್ರಿಂದ ಅಶ್ವಿನಿ ಗೌಡ ಅವರು ಇಲ್ಲಿ ಮತ್ತೆ ಡಾಮಿನೇಟ್ ಮಾಡಿದ್ದಾರೆ. ಹಾಗೇನೆ ರಘು ಅವರು, ಮ್ಯೂಟೆಂಟ್ ರಘು ಅವರು 1,86,400 ವೋಟುಗಳನ್ನ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಗಳಿಸ್ಕೊಂಡಿದ್ದಾರೆ. ಸೊ ಒಂದು ಒಳ್ಳೆಯ ಮಟ್ಟದಲ್ಲಿ ಅವರಿಗೆ ವೋಟ್ ಬಂದಿದೆ ಅಂತಾನೆ ಹೇಳಬಹುದು. ಬಟ್ ರಕ್ಷಿತಾ ಶೆಟ್ಟಿ 2,71,100 ವೋಟುಗಳು, 71,100 ವೋಟುಗಳು, 100 ವೋಟುಗಳಲ್ಲ 100 ವೋಟುಗಳು. ಸೊ 2,71,100 ವೋಟುಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಬಂದಿದೆ. ಗಿಲ್ಲಿ ನಟ ಬರೋಬ್ಬರಿ 5,46,500 ವೋಟುಗಳು, ಆಲ್ಮೋಸ್ಟ್ 1,70,000 ವೋಟುಗಳು ಬಂದಿದ್ದಾವೆ ಪ್ರತಿ ಗಂಟೆಗೆ. ಸೂಪರ್. ಹಾಗೇನೆ ರಕ್ಷಿತ್ ಅವರಿಗೆ ಆಲ್ಮೋಸ್ಟ್ 80,000 to 90,000 ವೋಟುಗಳು ಬಂದಿದ್ದಾವೆ ಪ್ರತಿ ಗಂಟೆಗೆ. ಸೊ ಇದರ ಪರಿಣಾಮವಾಗಿ ಫೈನಲ್ ಆಗಿ ಇವಾಗ ಧ್ರುವಂತ್ ಅವ್ರು ಏನಿದ್ದಾರೆ ಸೊ ಅವರು ಕೊನೆ ಪ್ಲೇಸ್ ಅಲ್ಲೇನೆ ಇದ್ದಾರೆ, ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಧ್ರುವಂತ್ ಅವರಿಂದ ಕಾವ್ಯ ಶೈವ, ಸೊ ಇವರಿಗೆ 12,50,500 ವೋಟುಗಳು ಜಾಸ್ತಿ ಇದೆ. ಕಾವ್ಯ ಶೈವ ಅವರು ಧ್ರುವಂತ್ ಅವರಿಗಿಂತ 12,50,500 ವೋಟುಗಳು ಜಾಸ್ತಿ ಗಳಿಸ್ಕೊಂಡಿದ್ದಾರೆ. ಹಾಗೇನೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯ ಅವರು ಅಶ್ವಿನಿ ಗೌಡ ಅವರು ಅಂದ್ರೆ 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಅಶ್ವಿನಿ ಗೌಡ ಅವರು ಅವರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ 4,500 ವೋಟುಗಳು. ದೊಡ್ಡ ಮಟ್ಟದ ಡಿಫ್ರೆನ್ಸ್ ಏನ್ ಇಲ್ಲ ಇಲ್ಲಿ. ಸೊ ಇದನ್ನ ಈಸಿಯಾಗಿನೇ ಕಾವ್ಯ ಅವರ ಫ್ಯಾನ್ಸ್ ಬೀಟ್ ಮಾಡಬಹುದು. ಇವರಿಗೆ ವೋಟ್ ಮಾಡಿದ್ರೆ 100% ಅಶ್ವಿನಿ ಅವರನ್ನ ಬೀಟ್ ಮಾಡೋ ಅವಕಾಶ ಇದೆ. ಬಟ್ ಬೆಳಗ್ಗೆ ಸಮಯದಲ್ಲಿ ಕಾವ್ಯ ಅವರು ಅಶ್ವಿನಿ ಅವರನ್ನ ಬೀಟ್ ಮಾಡಿ ಮೇಲೆ ಬಂದಿದ್ರು. ಬಟ್ ಇವಾಗ ಅಶ್ವಿನಿ ಅವರು ಕಾವ್ಯ ಅವರನ್ನ ಬೀಟ್ ಮಾಡಿ 4ನೇ ಪ್ಲೇಸಿಗೆ ಬಂದಿದ್ದಾರೆ. ಸಖತ್ ಫೈಟ್ ನಡೀತಾ ಇದೆ ಇದು. ಹಾಗೇನೆ ಇದು ಸಖತ್ ರೆಡ್ ಏರಿಯಾ ರೀತಿನಲ್ಲೇ ಕಾಣ್ತಾ ಇದೆ, ಅಥವಾ ಒಂದು ರೆಡ್ ಅಲರ್ಟ್ ರೀತಿನಲ್ಲೇ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈ 4ನೇ ಪ್ಲೇಸಿಗೆ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ ಅಶ್ವಿನಿ ಗೌಡ ಮತ್ತೆ ಕಾವ್ಯ ಶೈವ ಅವ್ರ ನಡುವೆ. ನೋಡೋಣ, ಇವತ್ತು 6 ಗಂಟೆಗೆಲ್ಲ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗೋದ್ರಿಂದ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಕೆಲವು 4 ಗಂಟೆ ಮಾತ್ರನೇ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಈ ಸಮಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಇರೋದು ರಘು ಅವರು. ಸೊ ರಘು ಅವರಿಗೆ ಅಶ್ವಿನಿ ಗೌಡ ಅವ್ರಿಗಿಂತ ಎಷ್ಟು ಜಾಸ್ತಿ ವೋಟ್ ಬಂದಿದೆ ಅನ್ನೋದನ್ನ ನೋಡೋದಾದ್ರೆ 95,000 ಜಾಸ್ತಿ ವೋಟುಗಳು ಬಂದಿದ್ದಾವೆ. ಕ್ರೇಜಿ ಅಮೌಂಟ್ ಅಂತಾನೆ ಹೇಳಬಹುದು. ಬಟ್ ರಘು ಅವರಿಂದ ರಕ್ಷಿತಾ ಅವರಿಗಿರುವಂತಹ ಡಿಫ್ರೆನ್ಸ್ ಆಲ್ಮೋಸ್ಟ್ 1 ಮಿಲಿಯನ್ ಹತ್ತತ್ರ ಹೋಗ್ತಾ ಇದೆ. 9,40,000 ವೋಟುಗಳು ಜಾಸ್ತಿ ಬಂದಿದೆ. ರಘು ಅವರಿಗಿಂತನೂ ರಕ್ಷಿತ್ ಅವರಿಗೆ 9,40,000 ವೋಟುಗಳು ಜಾಸ್ತಿ ಬಂದಿದ್ದಾವೆ. ಸೂಪರ್. ಹಾಗೇನೆ 2ನೇ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಅವರು. ಸೊ ರಕ್ಷಿತಾ ಶೆಟ್ಟಿ ಅವರಿಗಿಂತ ಗಿಲ್ಲಿ ಅವರಿಗೆ ಅನ್ಬಿಲೀವಬಲ್ ಅಂತಾನೆ ಹೇಳಬಹುದು. 1.8 ಮಿಲಿಯನ್ ಜಾಸ್ತಿ ವೋಟುಗಳು ಬಂದಿದ್ದಾವೆ. ಇದರರ್ಥ 18 ಲಕ್ಷಕ್ಕಿಂತನೂ ಜಾಸ್ತಿ ವೋಟುಗಳು ಗಿಲ್ಲಿ ನಟ ಅವರಿಗೆ ಬಂದಿದೆ. ಒಂದು ನಂಬರ್ ಅನ್ನ ಹೇಳಬೇಕು ಅಂತ ಹೇಳಿದ್ರೆ 18,50,000. ಸೊ ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ವೋಟುಗಳು ಇರ್ತವೆ, ಅದನ್ನ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ, ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿ 18,50,000. ಸೊ ಇಷ್ಟು ವೋಟುಗಳು ಜಾಸ್ತಿ ಬಂದಿದೆ ರಕ್ಷಿತ್ ಅವರಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿಗೆ. ಸೊ ಇದರ ಪರಿಣಾಮವಾಗಿ ಇವಾಗ ಟೋಟಲ್ ಆಗಿ ಅಂದ್ರೆ ಇಲ್ಲಿ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿದ್ದು ರವಿವಾರ ರಾತ್ರಿ 11 ಗಂಟೆಗೆ, ಅಲ್ಲಿಂದ ಶುರು ಮಾಡಿ ಮಂಗಳವಾರ 2 ಗಂಟೆ ಮಧ್ಯಾಹ್ನ 2 ಗಂಟೆ ತನಕ ಎಷ್ಟು ವೋಟುಗಳು ಬಂದಿದ್ದಾವೆ ಅಂತ ನೋಡೋದಾದ್ರೆ ಧ್ರುವಂತ್ ಅವರಿಗೆ ಟೋಟಲ್ ಆಗಿ 4,10,000 ವೋಟುಗಳು ಬಂದಿದ್ದಾವೆ. ಇದು ಅರೌಂಡ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ 3.2% ವೋಟ್ ಆದ ರೀತಿನಲ್ಲಿ ಆಗುತ್ತೆ. ಹಾಗೇನೆ 5ನೇ ಪ್ಲೇಸಿಗೆ ಡೌನ್ ಆಗಿರುವಂತಹ ಕಾವ್ಯ ಶೈವ ಅವರಿಗೆ ಟೋಟಲ್ ಆಗಿ 16,60,500 ವೋಟುಗಳು ಬಂದ ರೀತಿನಲ್ಲಾಗುತ್ತೆ. ಇದು ಅರೌಂಡ್ 13% ವೋಟ್ ಆದ ರೀತಿನಲ್ಲಾಗುತ್ತೆ.
ಹಾಗೆಯೇ ಅಶ್ವಿನಿ ಗೌಡ ಅವರು ಇವಾಗ 5ನೇ ಪ್ಲೇಸಿಂದ 4ನೇ ಪ್ಲೇಸಿಗೆ ಬಂದಿದ್ದಾರೆ. ಸೊ ಇದೆಷ್ಟಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಕೇವಲ 4,500 ಮಾತ್ರನೇ ಜಾಸ್ತಿ ಓಟುಗಳಾಗಿರೋದ್ರಿಂದ ಇಲ್ಲಿ ಇವರಿಗೆ ಟೋಟಲ್ ಆಗಿ ಬಂದಿರುವಂತಹ ಓಟುಗಳು 16,65,000 ಓಟುಗಳು. ಸೊ ಇಷ್ಟು ಓಟುಗಳು ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಬಂದ ರೀತಿನಲ್ಲಾಗುತ್ತೆ. ಸೊ ಇದಾದ ನಂತರ ಮ್ಯೂಟೆಂಟ್ ರಘು ಅವರು ಇದ್ದಾರೆ, ಅವರೇನು ಜಾಸ್ತಿ ಡಿಫ್ರೆನ್ಸ್ ಅನ್ನ ಹೊಂದಿಲ್ಲ. ಸೊ ಅವರು ಟೋಟಲ್ ಆಗಿ 13.8% ಓಟ್ ಗಳಿಸ್ಕೊಂಡ ರೀತಿನಲ್ಲಾಗಿದೆ. ಹಾಗೆಯೇ ಅವರಿಗೆ ಬಂದಿರುವಂತಹ ಓಟುಗಳು 17,60,000 ಓಟುಗಳು. ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ, ಕೊನೆಯ ಕೆಲವೊಂದಿಷ್ಟು ಡಿಜಿಟ್ ಅನ್ನ ನಾನು ರೌಂಡ್ ಫಿಗರ್ ಮಾಡಿದ್ದೀನಿ. ಸೊ ಹೀಗಾಗಿನೇ ಕ್ಲಿಯರ್ ಆಗಿ ನಂಬರ್ ಗೊತ್ತಾಗ್ತಾ ಇದೆ, ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ 17,60,000 ಓಟುಗಳು ಮ್ಯೂಟೆಂಟ್ ರಘು ಅವರಿಗೆ ಬಂದಿದೆ. ಇನ್ನು ರಕ್ಷಿತಾ ಶೆಟ್ಟಿ ಇವರಿಗೆ ನೋಡೋದಾದ್ರೆ 3 ಮಿಲಿಯನ್ ರೀಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇವತ್ತು ಸಂಜೆ 6 ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತಲ್ವಾ, ಸೊ ಅಷ್ಟರ ಒಳಗಡೆ 3 ಮಿಲಿಯನ್ ರೀಚ್ ಆಗೋ ಎಲ್ಲ ಲಕ್ಷಣ ಇರುವಂಥದ್ದು. ಈಗಲೇ 2.7 ಮಿಲಿಯನ್, ಸೊ ಇಷ್ಟಕ್ಕೆ ರೀಚ್ ಆಗಿದೆ ಅಂತ ಹೇಳಿದ್ರೆ 27 ಲಕ್ಷಕ್ಕಿಂತ ಜಾಸ್ತಿ ಓಟುಗಳನ್ನು ರಕ್ಷಿತಾ ಶೆಟ್ಟಿ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ನಟ ಅವರು ಸೂಪರ್ 4.5 ಮಿಲಿಯನ್ ಅಂತ ಹೇಳಿದ್ರೆ 45,50,000. ಸೊ ಇಷ್ಟು ಓಟುಗಳನ್ನು ಗಿಲ್ಲಿ ನಟ ಒಬ್ಬರೇನೆ ಗಳಿಸ್ಕೊಂಡಿದ್ದಾರೆ. ಸೂಪರ್ ಅಂತ ಹೇಳ್ಬೋದು. ಹಾಗೆಯೇ ಚಿಂದಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಮತ್ತು ಗಿಲ್ಲಿಯವರ ಫ್ಯಾನ್ಸ್ ಜಬರ್ದಸ್ತಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ಫೋಕಸ್ ಕ್ಲಿಯರ್ ಆಗಿದೆ, ಗಿಲ್ಲಿನ ವಿನ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ಹೀಗಾಗಿ ಓಟನ್ನು ಸ್ಪ್ಲಿಟ್ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಜಾಸ್ತಿ. ಇಲ್ಲ ಅಂತ ಹೇಳಿದ್ರೆ ಈ ರೇಂಜಿಗೆ ಸಡನ್ ಆಗಿ ಪೀಕ್ ಆಗ್ತಾ ಇರಲಿಲ್ಲ, ಕಂಟಿನ್ಯೂಸ್ ಆಗಿ ಗಿಲ್ಲಿ ಅವರಿಗೆ ಜಾಸ್ತಿ ಓಟುಗಳು ಬರ್ತಾ ಇರೋದ್ರಿಂದ ಗಿಲ್ಲಿ ಅವರು ಇವಾಗ ದೊಡ್ಡ ಮಟ್ಟದ ಲೀಡನ್ನು ತೆಗೆದುಕೊಂಡಿದ್ದಾರೆ. ಸೊ ರಕ್ಷಿತಾ ಅವರಿಗಿಂತನೂ ಯಾವ ರೇಂಜಿಗೆ ಇವರು ಮುಂದೆ ಇದ್ದಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. 1.8 ಮಿಲಿಯನ್ ಅಂತ ಹೇಳಿದ್ರೆ 18 ಲಕ್ಷಕ್ಕಿಂತಲೂ ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ ರಕ್ಷಿತಾ ಅವರಿಗಿಂತ. ಹಾಗೆಯೇ ನಂಬರ್ 1 ಪ್ಲೇಸಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಕೇವಲ ವೋಟಿಂಗ್ ರಿಸಲ್ಟನ್ನು ಮಾತ್ರನೇ ಗಮನದಲ್ಲಿ ಇಟ್ಕೊಂಡು ವಿನ್ನರ್ ಅನೌನ್ಸ್ ಮಾಡೋದಾದ್ರೆ ಗಿಲ್ಲಿ ವಿನ್ನರ್ ಆಗೋದು ಪಕ್ಕ ಅಂತ ಅನಿಸ್ತಾ ಇದೆ. ರಕ್ಷಿತಾ ಅವರು ರನ್ನರ್ ಅಪ್ ಆಗೋ ಎಲ್ಲ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ರಕ್ಷಿತಾ ಅವರು ಕಂಟಿನ್ಯೂಸ್ ಆಗಿ ಓಟನ್ನು ಜಾಸ್ತಿನೇ ಗಳಿಸ್ಕೊಳ್ತಾ ಇರೋದ್ರಿಂದ, ಮತ್ತೆ 3ನೇ ಪ್ಲೇಸ್ಗಿಂತ ಕಂಟಿನ್ಯೂಸ್ ಆಗಿ ವೋಟಿಂಗ್ ಡಿಫ್ರೆನ್ಸ್ ಅನ್ನು ಕೂಡ ಹೆಚ್ಚಿಸ್ಕೊಳ್ತಾ ಇರೋದ್ರಿಂದ ಇವಾಗ ಆಲ್ಮೋಸ್ಟ್ 9,40,000 ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡು ಮುಂದೆ ಬೇರೆ ಇದ್ದಾರೆ. ಸೊ ಹೀಗಾಗಿ ಹೈ ಚಾನ್ಸಸ್ ಇದೆ ರಕ್ಷಿತಾ ಅವರು ಟಾಪ್ 2ಗೆ ರೀಚ್ ಆಗೋದು. ಆಲ್ಮೋಸ್ಟ್ ಕನ್ಫರ್ಮ್ ರೀತಿನಲ್ಲೇ ಕಾಣಿಸ್ತಾ ಇದೆ ಈ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ. ಬಟ್ ಸ್ಟಿಲ್ ಶುಕ್ರವಾರ ರಾತ್ರಿ ತನಕ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರೋದ್ರಿಂದ ಆ ಸಮಯದಲ್ಲಿ ಏನಾದರೂ ಬದಲಾವಣೆಗಳು ಆದರೂ ಆಗಬಹುದು. ಬಟ್ ನನಗೆ ಯಾಕೋ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತೂ ಇಲ್ವೇ ಇಲ್ಲ, ಅಥವಾ ಆ ರೀತಿ ಶಾಕಿಂಗ್ ವಿಷಯ ಬರಬಹುದು ಅಂತ ಅನ್ನಿಸ್ತಾ ಇಲ್ಲ. ಯಾಕಂತಂದ್ರೆ ರಘು, ಅಶ್ವಿನಿ, ಕಾವ್ಯ ಈ ಮೂವರು ಕೂಡ ಒಂದು ಝೋನಲ್ಲಿ ಇದ್ರೆ, ರಕ್ಷಿತಾ ಅವರೇ ನೆಕ್ಸ್ಟ್ ಝೋನಲ್ಲಿ ಇದ್ದಾರೆ, ಅದಕ್ಕೂ ನೆಕ್ಸ್ಟ್ ಝೋನಲ್ಲಿ ಗಿಲ್ಲಿ ಅವರು ಇದ್ದಾರೆ. ಸೊ ಧ್ರುವಂತ್ ಅವರು ಕಳೆದು ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಅವರ ಎಲಿಮಿನೇಷನ್ ಅಲ್ಲಿ ಹೊರಗಡೆ ಬರೋದು ಅಂತ ನನ್ನ ಅನಿಸಿಕೆ ವೋಟಿಂಗ್ ರಿಸಲ್ಟ್ ಪ್ರಕಾರ ನೋಡೋದಾದ್ರೆ. ಹಾಗೆಯೇ ಅಶ್ವಿನಿ, ರಘು, ಕಾವ್ಯ ಈ ಮೂವರಲ್ಲಿ ಯಾರೋ ಒಬ್ರು ಮಿಡ್ ವೀಕ್ ಅಲ್ಲಿ ಬಂದ್ರು ಬರಬಹುದು, ಹೊರಗಡೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಬಿಗ್ ಬಾಸ್ ತಂಡದ ಮೇಲೆ ನಿರ್ಧಾರ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ಈ 5 ಡಿಸರ್ವಿಂಗ್ ಇದ್ದಾರೆ ಟಾಪ್ 5 ನಲ್ಲಿ. ಧ್ರುವಂತ್ ಅವರು 6ನೇ ಪ್ಲೇಸಿಗೆ ಓಕೆ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ? ಧ್ರುವಂತ್ ಅವರು ಟಾಪ್ 5 ಬರಬೇಕಾ ಅಥವಾ ಟಾಪ್ 3 ಬರಬೇಕಾ? ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಅಟ್ ಪ್ರೆಸೆಂಟ್ ಅಲ್ಲಿ ಟಾಪ್ 2 ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಗಿಲ್ಲಿ ಹಾಗೆಯೇ ರಕ್ಷಿತಾ ಶೆಟ್ಟಿ ಇವರಿಬ್ರು ಕೂಡ ಈ ಒಂದು ಪ್ಲೇಸಿಗೆ ಡಿಸರ್ವಿಂಗ್ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಬೇರೆ ಯಾವುದಾದ್ರೂ ಸ್ಪರ್ಧಿ ಬರಬೇಕಾ? ಅದರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆಯೇ 4 ಮತ್ತು 5ನೇ ಪ್ಲೇಸಲ್ಲಿ ಕಾವ್ಯ ಮತ್ತು ಅಶ್ವಿನಿ ಅವರಿಗೆ ಬ್ಯಾಟಲ್ ನಡೀತಾ ಇದೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಸಂಜೆ 6 ಗಂಟೆ ಒಳಗಡೆ ಕಾವ್ಯ ಅವರು 4ನೇ ಪ್ಲೇಸಿಗೆ ಬರಬಹುದಾ ಅಥವಾ ಇಲ್ವಾ? ಸೊ ಅದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಗಳನ್ನು ನೀವು ಮುಕ್ತವಾಗಿ ಶೇರ್ ಮಾಡ್ಕೊಳ್ಬಹುದು ಕಮೆಂಟ್ ಬಾಕ್ಸಲ್ಲಿ. ನಾನು 5 ಗಂಟೆ ವೋಟಿಂಗ್ ರಿಸಲ್ಟ್ ಅಥವಾ 4:15, ಸೊ ಆ ಸಮಯದಲ್ಲಿ ಏನಾದರೂ ಮಾಹಿತಿಗಳು ಸಿಕ್ಕರೆ, ಆಲ್ಮೋಸ್ಟ್ 4:15ಗೆಲ್ಲ ಮಾಹಿತಿ ಸಿಗಲ್ಲ, 5 ಗಂಟೆನೇ ಆಗಬೇಕು. ಸೊ 5 ಗಂಟೆಯ ನಂತರ ವೋಟಿಂಗ್ ರಿಸಲ್ಟ್ ನಮಗೆ ಅಪ್ಡೇಟ್ ಸಿಕ್ಕಿದಾಗ ಅದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ವೇಟ್ ಮಾಡಿ, ನೋಡೋಣ ಅದರಲ್ಲಿ ಏನಾದರೂ ಚೇಂಜಸ್ಗಳಾಗುತ್ತಾ ಅಂತ ಹೇಳಿ. ಸೊ ಆ ವಿಡಿಯೋಗೋಸ್ಕರ ವೇಟ್ ಮಾಡಿ. ಅಲ್ಲಿ ತನಕ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.